ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಅಮೆರಿಕ ದೇಶದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ವಿಡಿಯೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಅಮೇರಿಕ ಎಂದಕ್ಷಣ ನೆನಪಾಗ್ತಕ್ಕಂಥದ್ದು ಹಿರಿಯಣ್ಣ, ವಿಶ್ವದ ದೊಡ್ಡಣ್ಣ ಎಂಬ ಪದ. ಆದರೆ ಈ ಒಂದು ರಾಷ್ಟ್ರಕ್ಕೆ ಜಾತ್ಯತೀತ ಅಂದರೆ ಸೆಕ್ಯುಲರ್ ಅನ್ನೋ ಪದ ಅನ್ವಯಿಸುತ್ತಾ, ಖಂಡಿತವಾಗಲೂ ಅನ್ವಯಿಸುತ್ತೆ. ಏಕೆಂದರೆ ಈ ಪದ ಅಮೇರಿಕದ ಅಧ್ಯಕ್ಷನಾಗಿ ಯಾರು ಶ್ವೇತಭವನದಲ್ಲಿ ಕುಳಿತಿರ್ತಾನೋ ಆತ ಜಾತ್ಯತೀತವಾದಿಯಾಗಿದ್ದರೆ ನಮ್ಮ ಮಧ್ಯಪ್ರಾಚ್ಯ ಹಾಗೂ ದಕ್ಷಿಣ ಏಷ್ಯಾ ನೆಮ್ಮದಿಯಾಗಿ ಇರೋದಿಲ್ಲ. ನೀವು ಕೇಳ್ಬೋದು, ಜಾತ್ಯತೀತ ಅನ್ನೋ ಪದಕ್ಕೂ ಅಮೇರಿಕಕ್ಕೂ ಏನು ಸಂಬಂಧ ಅಂತ. ಸಾಮಾನ್ಯವಾಗಿ ಜಾತ್ಯತೀತ ಅನ್ನೋ ಪದ ನನ್ನ ಭಾರತ ದೇಶದಲ್ಲಿ ಬಳಕೆಯಾಗುತ್ತೆ. ಅಂದರೆ ಈ ಭಾರತವನ್ನು ಯಾರು ಕೊಳಕು ರಾಜಕಾರಣಿಗಳು ಜಾತ್ಯತೀತ ರಾಷ್ಟ್ರ, ಸೆಕ್ಯುಲರ್ ಕಂಟ್ರಿ ಅಂತ ಕರೀತಾರೋ ಅವರುಗಳಿಗೆ ಈ ಜಾತ್ಯತೀತ ಪದ ಅನ್ವಯಿಸುತ್ತೆ. ಹಾಗೆ ಈ ಪದ ಅಮೇರಿಕಕ್ಕೂ ಕೂಡ, ಅಮೇರಿಕ ದೇಶದ ಅಧ್ಯಕ್ಷನಿಗೂ ಕೂಡ ಅನ್ವಯಿಸುತ್ತೆ. ಸ್ನೇಹಿತರೆ, ಅಮೇರಿಕದ ಒಂದು ಇತಿಹಾಸವನ್ನು ನೋಡೋದಾದರೆ 90ರ ಒಂದು ದಶಕದಲ್ಲಿ ಇರಾಕ್ ಹಾಗೂ ಇರಾನ್ ನಡುವೆ ಒಂದು ಸಂಘರ್ಷ ನಡೆಯುತ್ತೆ, ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇರಾಕ್ನ ಅಧ್ಯಕ್ಷರಾಗಿ ಸದ್ದಾಂ ಹುಸೇನ್ ಅವರು ಅಧ್ಯಕ್ಷರಾಗಿರ್ತಾರೆ. 7-8 ವರ್ಷಗಳ ಕಾಲ ಅಲ್ಲಿ ಯುದ್ಧ ನಡೆಯುತ್ತೆ ತೈಲದ ವಿಚಾರದಲ್ಲಿ. ಈ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲಿ ಅಮೇರಿಕದ ಕೈವಾಡ ಇರುತ್ತೆ. ಹಾಗೆ 2001ರಲ್ಲೂ ಕೂಡ ಸೆಪ್ಟೆಂಬರ್ 11, 2001ರಂದು ಅಮೇರಿಕದ WTC ಕಟ್ಟಡದ ಮೇಲೆ, ಅಂದರೆ ವಿಶ್ವ ವಾಣಿಜ್ಯ ಕಟ್ಟಡದ ಮೇಲೆ ಅಲ್-ಖೈದಾ ಉಗ್ರಗಾಮಿ ಸಂಘಟನೆಗೆ ಸೇರಿದಂಥ, ಅಂದರೆ ಒಸಾಮಾ ಬಿನ್ ಲಾಡೆನ್ ನೇತೃತ್ವದ ತಂಡ ಅಮೆರಿಕದಲ್ಲೇ ಅಲ್ಲಿನ ಒಂದು ವಿಮಾನ ನಿಲ್ದಾಣದಲ್ಲಿ ವಿಮಾನಗಳನ್ನು ಹೈಜಾಕ್ ಮಾಡಿ ಆ WTC ಕಟ್ಟಡದ ಮೇಲೆ ದಾಳಿ ನಡೆಸುತ್ತೆ. ಆ ಸಂದರ್ಭದಲ್ಲಿ 3,000ಕ್ಕೂ ಹೆಚ್ಚು ಜನ ಸಾವನ್ನಪ್ತಾರೆ. ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಂಥ ಅಮೆರಿಕ, ನಾವು ಭಯೋತ್ಪಾದನೆಯನ್ನು ಮಟ್ಟ ಹಾಕ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್-ಖೈದಾ ಉಗ್ರಗಾಮಿ ಸಂಘಟನೆ ಹಾಗೂ ಅಫ್ಘಾನಿಸ್ತಾನದ ತಾಲಿಬಾನ್ನ ಮೇಲೆ ಯುದ್ಧವನ್ನು ಸಾರುತ್ತೆ. 20 ವರ್ಷಗಳ ಕಾಲ ತನ್ನ ಸೇನೆಯನ್ನು ಅಫ್ಘಾನಿಸ್ತಾನದಲ್ಲಿ ನಿಯೋಜಿಸುತ್ತೆ. 20 ವರ್ಷಗಳ ಕಾಲ ಅಮೆರಿಕದ ಸೇನೆ, ಅಮೆರಿಕದ ಮಿತ್ರಪಡೆಗಳು ಅಫ್ಘಾನಿಸ್ತಾನದಲ್ಲಿ ನೆಲೆಸಿದರೂ ಕೂಡ ಅವರೇನು ಅಲ್ಲಿ ಕಟ್ಟೆ ಹಾಕೋದಿಲ್ಲ. ಕೊನೆಗೆ ತಾಲಿಬಾನಿಗಳೇ ಅಮೆರಿಕದ ಪಡೆಗಳನ್ನು ತನ್ನ ಒಂದು ನೆಲದಿಂದ, ಅಂದರೆ ಅಫ್ಘಾನಿಸ್ತಾನದಿಂದ ಹೊರಗಾಗ್ತವೆ. ಅಮೆರಿಕ ದೇಶದ ಅಧ್ಯಕ್ಷರುಗಳ ವಿಚಾರವಾಗಿ ಹೇಳೋದಾದರೆ, ಅಂದರೆ 2001ರ ಒಂದು ಆ ಪರಿಸ್ಥಿತಿಯಲ್ಲಿ ಅಮೆರಿಕದ ಆಗಿದ್ದಂಥವರು ಜಾರ್ಜ್ W. ಬುಷ್ ಅವರು. ಹಾಗೆ ಅಮೆರಿಕದ ಇತರೆ ಅಧ್ಯಕ್ಷರುಗಳನ್ನು ನೋಡೋದಾದರೆ ಬರಾಕ್ ಒಬಾಮಾ ಆಗಿರ್ಬೋದು, ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಕಾಲದಲ್ಲಿ ಮಧ್ಯಪ್ರಾಚ್ಯ ಆಗಿರ್ಬೋದು, ದಕ್ಷಿಣ ಏಷ್ಯಾದಲ್ಲಿ ಯಾವುದೇ ಒಂದು ಸಂಘರ್ಷ ಪರಿಸ್ಥಿತಿ ಇರಲಿಲ್ಲ. ಆದರೆ ಯಾವ ಗಳಿಗೆಯಲ್ಲಿ ಈ ಜೋ ಬೈಡನ್ ಎಂಬ ವ್ಯಕ್ತಿ ಅಮೆರಿಕದ ಅಧ್ಯಕ್ಷನಾದನು, ಅಂದಿನಿಂದ ದಕ್ಷಿಣ ಏಷ್ಯಾ ಹಾಗೂ ಮಧ್ಯಪ್ರಾಚ್ಯ ಸಂಘರ್ಷ ಪೀಡಿತ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಉಕ್ರೇನ್ನ ವಿಚಾರದಲ್ಲಿ ನೋಡ್ತಾ ಇದ್ದೀರಾ ನೀವು. ಉಕ್ರೇನ್ ಎಂದು 2 ವರ್ಷ ಕಳೆದರೂ ಕೂಡ ಇವತ್ತು ಕೂಡ ಉಕ್ರೇನ್ನ ವಿಚಾರದಲ್ಲಿ ಸಂಘರ್ಷ ಹಾಗೆ ಮುಂದುವರೆದಿರ್ತಕ್ಕಂಥದ್ದು. USSRಗೆ ಸೇರಿದಂಥ ಉಕ್ರೇನ್ ಕೊನೆಗೊಮ್ಮೆ 90ರ ನಂತರ ಸ್ವತಂತ್ರ ರಾಷ್ಟ್ರ ಆಗಿ ಉದಯ ಆಗುತ್ತೆ, ಅಂದರೆ ರಷ್ಯಾದಿಂದ ಬೇರ್ಪಡುತ್ತೆ. ಪ್ರವಾಸೋದ್ಯಮದ ಒಂದು ವಿಚಾರದಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂಥ ಉಕ್ರೇನ್ ಈ ದೇಶವನ್ನು ಹೇಗಾದರೂ ಮಾಡಿ ನ್ಯಾಟೋ ಸುಪರ್ದಿಗೆ, ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೇಡ್ ಆರ್ಗನೈಸೇಷನ್ ಇದರ ವ್ಯಾಪ್ತಿಗೆ ಸೇರಿಸ್ಕೋಬೇಕು ಅನ್ನೋ ಹಠದಿಂದ ರಷ್ಯಾದ ಮೇಲೆ ಅಮೇರಿಕ ಮುಗಿಬೀಳುತ್ತೆ. ಅಂದರೆ ನ್ಯಾಟೋ ಪಡೆಗಳ ಜೊತೆ ಸೇರಿಕೊಂಡು ಉಕ್ರೇನ್ಗೆ ಬೇಕಾದಂಥ ಶಸ್ತ್ರಗಳನ್ನು ಪೂರೈಕೆ ಮಾಡಿಕೊಂಡು ರಷ್ಯಾದ ಮೇಲೆ ಯುದ್ಧವನ್ನು ಸಾರಿರ್ತಕ್ಕಂಥದ್ದು. ಹಾಗೆ ಉಕ್ರೇನ್ನ ಅಧ್ಯಕ್ಷ ಕೂಡ ಯಾವುದೇ ಕಾರಣಕ್ಕೂ ಇಷ್ಟು ಸಮಯ ಆದರೂ ಕೂಡ ನಾನು ಶರಣಾಗೋದಿಲ್ಲ ಅಂತಕ್ಕಂಥ ಒಂದು ಕೆಟ್ಟ ಒಂದು ನೀತಿ ಏನಿದೆ, ಇದನ್ನು ಒಂದು ನೀತಿಯ ಒಂದು ಪರಿಣಾಮವಾಗಿ ಇವತ್ತು ಕೂಡ ಉಕ್ರೇನ್ನ ನಾಗರಿಕರ ಒಂದು ಬದುಕು ಶೋಚನೀಯವಾಗಿರ್ತಕ್ಕಂಥದ್ದು. ಅಮೆರಿಕ ಕೊಟ್ಟಂಥ ಬೆಂಬಲ, ಅವರು ಕೊಟ್ಟಂಥ ಶಸ್ತ್ರಾಸ್ತ್ರಗಳು, ಅವರು ಕೊಟ್ಟಂಥ ಹಣದ ಒಂದು ಪ್ರಭಾವದಿಂದ ಇವತ್ತು ಕೂಡ ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಹಾಗೆ ನಿಂತಿರ್ತಕ್ಕಂಥದ್ದು. ಹಾಗೆ ಅಕ್ಟೋಬರ್ 7, 2023 ಅಂದರೆ ಕಳೆದ ವರ್ಷ ಇಸ್ರೇಲ್ನ ಮೇಲೆ ಪ್ಯಾಲೆಸ್ತೈನ್ನ ಹಮಾಸ್ ಉಗ್ರರು ದಾಳಿಯನ್ನು ನಡೆಸ್ತಾರೆ, ಏಕಾಏಕಿ ರಾಕೆಟ್ ದಾಳಿಯನ್ನು ನಡೆಸ್ತಾರೆ. ಈ ಒಂದು ದಾಳಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಂಥ ಇಸ್ರೇಲ್ ಇಂದು ಕೂಡ ಪ್ಯಾಲೆಸ್ತೈನ್ ಹಾಗೂ ಗಾಜಾ ಪಟ್ಟಿ ಮೇಲೆ ಯುದ್ಧವನ್ನು ಮುಂದುವರಿಸಿರ್ತಕ್ಕಂಥದ್ದು.
ಈ ಒಂದು ಸಂದರ್ಭದಲ್ಲಿ ಅಮೆರಿಕ ಪರೋಕ್ಷವಾಗಿ ಇಸ್ರೇಲ್ಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಇರಾನ್ ವಿಚಾರವಾಗಿ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಪರೀಕ್ಷೆ ನಡೆಸಬಾರದು, ನನಗಿಂತ ಜಾಗತಿಕವಾಗಿ ಮುಂದೆ ಬರಬಾರದು, ಇರಾನ್ ದೇಶವನ್ನು ಹೇಗಾದರೂ ಮಾಡಿ ಕಟ್ಟಿ ಹಾಕಬೇಕು. ಈ ಒಂದು ಕುಟಿಲ ನೀತಿಯನ್ನು, ಕೆಟ್ಟ ನೀತಿಯನ್ನು ಹೊಂದಿರತಕ್ಕಂಥ ಅಮೆರಿಕ ಯುದ್ಧದಲ್ಲಿ ನಿರತ ಆಗಿರ್ತಕ್ಕಂಥ ಇಸ್ರೇಲ್ಗೆ ಎಲ್ಲ ರೀತಿಯ ಪರೋಕ್ಷ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿಯೇ ಇವತ್ತು ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ನಡುವೆ ಯುದ್ಧ ಮುಂದುವರೆದಿರ್ತಕ್ಕಂಥದ್ದು. ಹಾಗೆಯೇ ಇವತ್ತೇನು ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ನಡುವೆ ಯುದ್ಧ ನಡೀತಾ ಇದೆ, ಈ ಯುದ್ಧದಲ್ಲಿ ಇರಾನ್ ಕೂಡ ಮೂಗು ತೋರಿಸಿರ್ತಕ್ಕಂಥದ್ದು. ತನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೌತಿ ಬಂಡುಕೋರರು, ಹಿಜ್ಬುಲ್ಲಾ ಹಾಗೂ ಹಮಾಸ್ ಉಗ್ರರು ಇವರುಗಳಿಗೆ ಬೇಕಾದಂಥ ಒಂದು ಬೆಂಬಲವನ್ನು ಕೊಟ್ಟುಕೊಂಡು ಇಸ್ರೇಲ್ ಮೇಲೆ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಆದರೆ ಇಲ್ಲಿ ಉದ್ದೇಶ ಇಷ್ಟೇ, ನಾನು ಹೇಗಾದರೂ ಮಾಡಿ ಅಮೆರಿಕವನ್ನು ಇಲ್ಲಿ ಮಣಿಸಬೇಕು, ಅಮೆರಿಕ ಇಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇರಾನ್ದು. ಹಾಗೆಯೇ ಚೈನಾ ಹಾಗೂ ತೈವಾನ್ನ ವಿಚಾರದಲ್ಲೂ ಕೂಡ ಅಮೆರಿಕ ಮೂಗು ತೋರಿಸ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ಒಂದು ಬೆಳವಣಿಗೆ ನೋಡೋದಾದರೆ ಬಾಂಗ್ಲಾದೇಶದ ಒಂದು ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಬಾಂಗ್ಲಾದೇಶದ ಒಂದು ಅರಾಜಕತೆಗೆ ಪಾಕಿಸ್ತಾನದ ISI ಆಗಿರ್ಬೋದು, ಪಾಕಿಸ್ತಾನದ ಮಿಲಿಟರಿ ಆಗಿರ್ಬೋದು, ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ದ್ವೇಷಪೂರಿತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಹಿಂದೆ ಮಾತನಾಡುವಾಗ ಹೇಳಿದ್ದೀನಿ ಇದರ ಒಂದು ಕಥೆಯನ್ನು. ಯಾವಾಗ ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರ ರಾಷ್ಟ್ರವಾಗಿ ಬಾಂಗ್ಲಾದೇಶವಾಗಿ ಉದಯ ಆಗುತ್ತೋ ಇವರಿಗೆ ಹೊಟ್ಟೆವರಿ ಬರುತ್ತೆ ಪಾಕಿಸ್ತಾನದವರಿಗೆ. ಹಾಗಾಗಿ ಯಾವುದೋ ಒಂದು ವಿದೇಶಿ ಶಕ್ತಿಯನ್ನು ಅಲ್ಲಿ ಕೂರಿಸ್ಕೊಂಡು ಬಾಂಗ್ಲಾದೇಶದಲ್ಲಿದ್ದಂಥ ವಿದ್ಯಾರ್ಥಿಗಳ ತಲೆಗೆ ಬೇಡದ್ದನ್ನು ತಲೆಗೆ ತುಂಬಿ ಇಡೀ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಶೇಖ್ ಹಸೀನಾ ಅವರ ಒಂದು ವಿಚಾರದಲ್ಲಿ ಅಮೆರಿಕಕ್ಕೆ ಇರ್ತಕ್ಕಂಥ ಒಂದು ಕೋಪ, ಇದರ ಒಂದು ಪರಿಸ್ಥಿತಿಯ ಒಂದು ಹಿನ್ನೆಲೆಯಲ್ಲೇ ಬಾಂಗ್ಲಾದೇಶದಲ್ಲಿ ಒಂದು ಅರಾಜಕತೆ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರ ಹಿಂದೆ ISI ಕೂಡ ಇದೆ, ಪಾಕಿಸ್ತಾನದ ಮಿಲಿಟರಿ ವ್ಯವಸ್ಥೆ ಕೂಡ ಇದೆ, ಅಮೆರಿಕದ CIA ಕೂಡ ಇದೆ. ಹಾಗೆಯೇ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು, ನನ್ನ ಭಾರತದಲ್ಲಿ ಇರ್ತಕ್ಕಂಥ BJP NDA ಮೈತ್ರಿಕೂಟ ಸರ್ಕಾರವನ್ನು ಕೆಡುವುದಕ್ಕೆ ಅಮೆರಿಕದ CIA ಯತ್ನಿಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಹೊರ ಬಂದಿರತಕ್ಕಂಥದ್ದು. ಹೇಗಾದರೂ ಮಾಡಿ ಭಾರತದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಕೆಡವಬೇಕು, ಇಲ್ಲಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸಬೇಕು, ಭಾರತವನ್ನು ಅಸ್ತವ್ಯಸ್ತಗೊಳಿಸಬೇಕು, ಇಲ್ಲಿನ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ನೋ ಒಂದು ಕುತಂತ್ರ ಅಮೆರಿಕದ CIAಗೆ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿಯೇ ಇವತ್ತು ದಕ್ಷಿಣ ಏಷ್ಯಾ ಆಗಿರ್ಬೋದು, ಮಧ್ಯಪ್ರಾಚ್ಯದ ವಿಚಾರದಲ್ಲಾಗಿರ್ಬೋದು, ಹೀಗೆ ಭಯೋತ್ಪಾದನೆ ವಿಚಾರವಾಗಿ ಮಾತನಾಡೋದಾದರೆ ಅಮೆರಿಕದ್ದು ಡಬಲ್ ಸ್ಟ್ಯಾಂಡರ್ಡ್, ಅಂದರೆ ದ್ವಿಮುಖ ನೀತಿ. ಅವರ ದೇಶದ ಮೇಲೆ ಭಯೋತ್ಪಾದಕ ದಾಳಿಗಳಾದರೆ ಅವರ ಮೇಲೆ ಒಂದು ರೀತಿ ಕ್ರಮವನ್ನು ತಗೋತಾರೆ. ಆದರೆ ನನ್ನ ಭಾರತದ ಮೇಲೆ ದಾಳಿ ಮಾಡ್ತಕ್ಕಂಥ ಪಾಕಿಸ್ತಾನದಲ್ಲಿರ್ತಕ್ಕಂಥ ಲಷ್ಕರ್ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್ ಆಗಿರ್ಬೋದು, ಜೈಷೆ ಮೊಹಮ್ಮದ್ ಆಗಿರ್ಬೋದು, ಇಂಥ ಸಂಘಟನೆಯ ಮೇಲೆ ಅಮೆರಿಕ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅಮೆರಿಕ ದೇಶಕ್ಕೆ ಗೊತ್ತಿದೆ ಪಾಕಿಸ್ತಾನ ಎಷ್ಟು ಅಪಾಯಕಾರಿ ಅಂತ. ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದಕ ರಾಷ್ಟ್ರ ಅಂತ ಗುರುತಿಸಿಕೊಂಡಿದ್ದರೂ ಕೂಡ ಅಂತಹ ರಾಷ್ಟ್ರಕ್ಕೆ ತನ್ನದೇ ದೇಶದ F-16 ಪಾಕಿಸ್ತಾನಕ್ಕೆ ಕೊಟ್ಟಂಥ ಅಮೆರಿಕ ಕೆಟ್ಟ ಒಂದು ನೀತಿಯನ್ನು ಒಂದು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದೇ F-16 ಬಳಸಿ ನನ್ನ ಭಾರತದ ಮೇಲೆ ಒಂದು ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನ ಕಾಲು ಕೆರೆದುಕೊಂಡು ಬಂದಿದ್ದನ್ನು ನೀವು ಈಗಾಗಲೇ ಸ್ಮರಿಸ್ಬೋದು, ಹಿಂದೆ ಏನೆಲ್ಲ ಆಗಿದೆ ಅಂತ. ಹಾಗಾಗಿ ವೀಕ್ಷಕರೇ, ಈ ಅಮೆರಿಕ ಅಂತಕ್ಕಂಥ ಒಂದು ಕೆಟ್ಟ ಹುಳ ಅಂತ ಕರಿಬೇಕಾಗುತ್ತೆ ಇದನ್ನು. ಎಲ್ಲಿಯವರೆಗೆ ಇಂಥವರು ಅಂದರೆ ಬಲಿಷ್ಠವಾಗಿ ಇದ್ದಂಥವರು, ನಾವು ಮಾತ್ರ ಬಲಿಷ್ಠವಾಗಿರಬೇಕು, ಉಳಿದವರೆಲ್ಲ ನನ್ನ ಮಾತನ್ನು ಕೇಳಬೇಕು, ಇಂಥ ಒಂದು ಕೆಟ್ಟ ಮನೋಭಾವನೆ ಹೊಂದಿರತಕ್ಕಂಥ ಶಕ್ತಿಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ತಲೆ ಎತ್ತಿರುವ ಪರಿಣಾಮವಾಗಿ ಇವತ್ತು ಅಮಾಯಕ ರಾಷ್ಟ್ರಗಳು ಸಂಘರ್ಷ ಪೀಡಿತವಾಗಿ, ಯುದ್ಧ ಪೀಡಿತವಾಗಿ, ಅರಾಜಕತೆಯನ್ನು ಸೃಷ್ಟಿ ಮಾಡಿಕೊಂಡು ಬಡತನದಲ್ಲಿ ಬೇಯ್ತಾ ಇದೆ ವೀಕ್ಷಕರೇ. ಹಾಗಾಗಿಯೇ ನಾವು ಇಂಥ ಒಂದು ವಿಚಾರದಲ್ಲಿ ಇಂಥ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ, ಎಚ್ಚೆತ್ಕೋಬೇಕಾಗುತ್ತೆ. ಅದು ಅಮೆರಿಕ ಆಗಿರ್ಬೋದು, ಅದು ಚೈನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ನಮ್ಮ ದೇಶ, ನಮ್ಮ ಭಾರತ ಅಂತ ಬಂದಾಗ ನಾವೆಲ್ಲರೂ ಕೂಡ ಎಲ್ಲ ಪಕ್ಷಭೇದವನ್ನು ಮರೆತು ದೇಶಕ್ಕಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ, ದೇಶಕ್ಕಾಗಿ ಧ್ವನಿಯನ್ನು ಎತ್ತಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಅಮೆರಿಕದ ವಿಚಾರದ ಬಗ್ಗೆ, ಅಮೆರಿಕದ ಒಂದು ಕುತಂತ್ರ ನೀತಿ, ಅಮೆರಿಕದ ಒಂದು ತಂತ್ರಗಾರಿಕೆ ವಿಚಾರವಾಗಿ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನಾನು ಪ್ರಮೋದ ಕಾಲ್ಗೋರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.